ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರತಿದಿನವೂ ಗಂಟೆಗಟ್ಟಲೆ ಪೂಜೆ, ಆರತಿ, ಜಪ ಮಾಡಿದರೂ ನಿಮ್ಮ ಜೀವನದಲ್ಲಿ ಶಾಂತಿ ಏಕೆ ಸಿಗುತ್ತಿಲ್ಲ ಎಂದು ಎಂದಿಗಾದರೂ ಆಲೋಚನೆ ಮಾಡಿದ್ದೀರಾ? ಭಗವಂತನು ಕೇವಲ ದೇವಸ್ಥಾನದಲ್ಲಿ ಮಾತ್ರವೇ ಇರುತ್ತಾರಾ ಅಥವಾ ಹಸಿದವನ ತಟ್ಟೆಯಲ್ಲಿ ಶಾಶ್ವತವಾಗಿ ನೆಲೆಸಿರುತ್ತಾರಾ? ನೀವು ಕೂಡ ಪ್ರತಿದಿನ ಗಂಟೆಗಟ್ಟಲೆ ಪೂಜೆ ಮಾಡುತ್ತಿರುತ್ತೀರಾ, ಆದ್ರೂ ಕೂಡ ಮನಸ್ಸು ಭಾರವಾಗಿದೆ ಎಂದು ಅನಿಸುತ್ತಿದೆಯಾ? ಹಾಗಿದ್ದರೆ ಈ ಕತೆ ನಿಮಗೋಸ್ಕರ. ಹೆಚ್ಚಾಗಿ ಪೂಜೆ ಮಾಡುವವರು ಈ ಕಥೆಯನ್ನು ಕೇಳಲೇಬೇಕು. ಇದು ಕೇವಲ ಒಂದು ಕಥೆಯಲ್ಲ, ಪ್ರತಿಯೊಬ್ಬ ಭಕ್ತನು ತಮ್ಮನ್ನು ತಾವು ನೋಡಿಕೊಳ್ಳುವ ಕನ್ನಡಿ ಇದ್ದಾಗೆ. ಈ ಕಥೆಯಲ್ಲಿ ಒಬ್ಬ ಸ್ತ್ರೀಯ ಬಗ್ಗೆ ಹೇಳುತ್ತೇವೆ. ಆಕೆ ಎಂದಿಗೂ ಕೂಡ ಒಂದು ಶ್ಲೋಕವನ್ನು ಕೂಡ ಓದಲಿಲ್ಲ, ದೇವಸ್ಥಾನಕ್ಕೂ ಕೂಡ ಹೋಗಿಲ್ಲ. ಆದ್ರೆ ಭಗವಂತನು ಸ್ವಯಂವಾಗಿ ಆಕೆಯ ಮನೆಯ ಬಾಗಿಲಿಗೆ ಬಂದನು, ಏಕೆಂದರೆ ಆಕೆ ಆ ರೀತಿ ಮಾಡಿದಳು. ನಾವು ಪೂಜೆಗಳನ್ನು ಮಾಡುತ್ತಾ ಮೈಮರೆತು ಹೋಗುತ್ತೇವೆ. ಹಾಗಿದ್ದರೆ ಪೂಜೆ ಅಂದರೆ ಏನು? ಭಗವಂತನು ನಿಜವಾಗಿಯೂ ಯಾವ ರೀತಿಯ ಪೂಜೆಯನ್ನು ಇಷ್ಟಪಡುತ್ತಾರೆ ಎಂದು ನೀವು ತಿಳಿದುಕೊಳ್ಳಬೇಕೆಂದು ಬಯಸುತ್ತಿದ್ದೀರಾ? ಹಾಗಿದ್ದರೆ ಈ ಕಥೆಯನ್ನು ತಪ್ಪದೆ ಕೊನೆಯವರೆಗೂ ಕೇಳಿ, ಏಕೆಂದರೆ ಈ ಕಥೆಯು ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿ ನಿಮ್ಮ ಹೃದಯದ ಬಾಗಿಲನ್ನು ತಟ್ಟುತ್ತದೆ. ಅದಕ್ಕಿಂತ ಮೊದಲು ಈ ವಿಡಿಯೋಗೊಂದು ಲೈಕ್ ನೀಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಲಿ ಎಂದು ಆ ಭಗವಂತನನ್ನು ಬೇಡಿಕೊಳ್ಳುತ್ತಾ ಜೈ ರಾಧೆ ಕೃಷ್ಣ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಕೃತಜ್ಞತೆಯನ್ನು ತಿಳಿಸಿ. ಈ ಕಥೆಯನ್ನು ಕೇಳುವ ಪ್ರತಿಯೊಬ್ಬ ವ್ಯಕ್ತಿಯ ಕುಟುಂಬದ ಮೇಲೆ ಭಗವಂತ ಶ್ರೀಕೃಷ್ಣನ ಕೃಪೆ ಯಾವಾಗಲೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಮನಸ್ಫೂರ್ತಿಯಾಗಿ ಕೇಳಿಕೊಂಡು ಈ ಕಥೆಯನ್ನು ಶುರು ಮಾಡುತ್ತೇವೆ. ಎಲ್ಲಿ ದುಃಖವಿರುತ್ತದೋ ಅಲ್ಲಿ ಸಾಂತ್ವನ ದೊರೆಯಬೇಕು. ಎಲ್ಲಿ ಕತ್ತಲು ಕವಿದಿರುತ್ತದೋ ಅಲ್ಲಿ ಶ್ರೀಕೃಷ್ಣ ರಾಧೆಯ ಪ್ರಕಾಶಮಾನವಾದ ಬೆಳಕು ಸುರಿಯಬೇಕು. ಮನುಷ್ಯನ ಜೀವನದಲ್ಲಿ ಆಧ್ಯಾತ್ಮಿಕತೆ ಪ್ರವೇಶ ಮಾಡಿದರೆ ಅಲ್ಲಿ ದುರಾದೃಷ್ಟ, ಅಜ್ಞಾನ ತನ್ನಷ್ಟಕ್ಕೆ ತಾನು ದೂರವಾಗುತ್ತದೆ. ಸ್ನೇಹಿತರೆ, ಈ ಕಥೆಯು ಕೇಳುವುದಕ್ಕೆ ಮಾತ್ರವಲ್ಲ, ನಿಮ್ಮ ಆತ್ಮವನ್ನು ಜಾಗೃತಿಗೊಳಿಸಿಕೊಳ್ಳುವುದಕ್ಕೆ. ಭಗವಂತ ಶ್ರೀಕೃಷ್ಣನನ್ನು ನಮ್ಮ ಕರ್ಮದಲ್ಲಿ ಆವಾಹನ ಮಾಡಿಕೊಂಡರೆ ಮಾತ್ರವೇ ಜೀವನವು ನಿಜವಾಗಿಯೂ ಸಫಲವಾಗುತ್ತದೆ. ಹಿಂದೆ ಒಂದು ನಗರದಲ್ಲಿ ಆಚಾರ್ಯ ವೇದಮಿತ್ರ ಎಂಬ ಮಹರ್ಷಿ ವಾಸ ಮಾಡುತ್ತಿದ್ದರು. ಆತನು ಪ್ರತಿದಿನ ಪೂಜೆ, ಜಪ, ವೇದ ಮಂತ್ರಗಳು, ಯಜ್ಞ, ಹೋಮ, ಪ್ರವಚನಗಳಲ್ಲಿ ಮುಳುಗಿರುತ್ತಿದ್ದರು. ನಗರವಾಸಿಗಳು ಆತನನ್ನು ಸ್ವಯಂ ಭಗವಂತನ ಸ್ವರೂಪವೆಂದು ಭಾವಿಸಿದ್ದರು. ವೇದಮಿತ್ರನ ಜೀವನ ತಪಸ್ಸು, ನಿಯಮಗಳು, ಕ್ರಮಶಿಕ್ಷಣಗಳಿಂದ ನಡೆಯುತ್ತಿತ್ತು. ಆತನು ಯಾರೊಂದಿಗೂ ಕೂಡ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ, ಯಾರ ಮನೆಯ ನೀರನ್ನು ಸಹ ಕುಡಿಯುತ್ತಿರಲಿಲ್ಲ, ಯಾರ ಸುಖ ದುಃಖದಲ್ಲಿಯೂ ಕೂಡ ಅಷ್ಟಾಗಿ ಆಸಕ್ತಿಯನ್ನು ತೋರುತ್ತಿರಲಿಲ್ಲ. ಕೇವಲ ಭಗವಂತನ ಭಕ್ತಿಯಲ್ಲಿ ಮೋಕ್ಷವು ಸಾಧ್ಯ ಎಂಬುದು ಆತನ ನಂಬಿಕೆಯಾಗಿತ್ತು. ಒಂದು ದಿನ ಆ ನಗರದ ವೃದ್ಧೆಯೊಬ್ಬಳು ಆ ಮಹಾತ್ಮನ ಪಾದದ ಮೇಲೆ ಬಿದ್ದು ಅಳುತ್ತಿದ್ದಾಳೆ. ಗುರುದೇವ, ನನ್ನ ಮಗನು ತುಂಬಾ ದಿನಗಳಿಂದ ಅನಾರೋಗ್ಯದಿಂದ ಇದ್ದಾನೆ. ಎಲ್ಲ ಚಿಕಿತ್ಸೆಯನ್ನು ಕೂಡ ಮಾಡಿಸಿದೆ. ಈಗ ಬರೀ ನಿಮ್ಮ ಕೃಪೆ ಮಾತ್ರ ಬೇಕಾಗಿದೆ. ನೀವು ನಮ್ಮ ಮನೆಗೆ ಬಂದು ನಮ್ಮ ಮಗನನ್ನು ಆಶೀರ್ವದಿಸಿ ಎಂದು ಕಣ್ಣೀರು ಹಾಕುತ್ತಾ ಬೇಡಿಕೊಳ್ಳುತ್ತಾಳೆ. ಆದರೆ ಆಚಾರ್ಯ ವೇದಮಿತ್ರ ಮುಖದಲ್ಲಿ ಯಾವುದೇ ರೀತಿಯ ಭಾವನೆ ಇಲ್ಲದೆ, ಅಮ್ಮ, ನಾನು ಮನೆಯಿಂದ ಹೊರಗಡೆ ಬರುವುದಿಲ್ಲ. ನನ್ನ ಸೇವೆಯ ಮಿತಿ ದೇವಸ್ಥಾನದವರೆಗೂ ಮಾತ್ರವೇ. ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ, ಅದು ಭಗವಂತನಿಗೆ ಗೊತ್ತು ಎಂದು ಆ ಮಹಾತ್ಮರು ಹೇಳುತ್ತಾರೆ. ಆಗ ವಯಸ್ಸಾದ ವೃದ್ಧೆ ನಿರಾಶೆಯಿಂದ ಮನೆಗೆ ಬರುತ್ತಾಳೆ. ಸ್ವಲ್ಪ ದಿನಗಳ ನಂತರ ಆಕೆಯ ಪುತ್ರನು ಮರಣ ಹೊಂದುತ್ತಾನೆ. ವೇದ ಮಿತ್ರನು ಎಂದಿನಂತೆ ಮತ್ತೆ ತನ್ನ ಪೂಜೆಯಲ್ಲಿ ಮುಳುಗಿದರು. ಸಮಯ ಕಳೆಯುತ್ತಿದೆ. ಒಂದು ದಿನ ಆ ಮಹಾತ್ಮನು ಧ್ಯಾನದಲ್ಲಿ ಮುಳುಗಿರುವಾಗ ಕನಸಿನಲ್ಲಿ ಶ್ರೀಕೃಷ್ಣನು ಪ್ರತ್ಯಕ್ಷರಾಗುತ್ತಾರೆ. ಮಂದಹಾಸ ಬೀರುತ್ತಾ ಶ್ರೀಕೃಷ್ಣನು, ವೇದ ಮಿತ್ರ, ನಿನ್ನ ಭಕ್ತಿ ನನ್ನನ್ನು ಸಂತೋಷಪಡಿಸಿದೆ, ಆದರೆ ನಿನ್ನ ಭಕ್ತಿಯಲ್ಲಿ ಪ್ರೀತಿ ಇಲ್ಲ. ನೀನು ಕೇವಲ ಪೂಜೆಯನ್ನು ಮಾಡುತ್ತೀಯಾ, ಸೇವೆಯನ್ನು ಮಾಡುವುದಿಲ್ಲ. ಸಕಲ ಮಂತ್ರಗಳನ್ನು ಜಪಿಸುತ್ತೀಯಾ, ಆದರೆ ಹಸಿದವರಿಗೆ ಅನ್ನವನ್ನು ನೀಡುವುದಿಲ್ಲ. ನನ್ನನ್ನು ಸೇರುವ ಅತಿ ಶಕ್ತಿಯುತವಾದ ಮಾರ್ಗ ಯಾವುದು ಎಂದು ನಿನಗೆ ಗೊತ್ತಾ ಎಂದು ಶ್ರೀಕೃಷ್ಣನು ಕೇಳುತ್ತಾರೆ. ಆಗ ವೇದ ಮಿತ್ರನು ಕೈಗಳನ್ನು ಜೋಡಿಸಿ ನಮಸ್ಕರಿಸುತ್ತಾ, ಪ್ರಭು, ನಿರಂತರವಾದ ಜಪ, ಹೋಮ, ಬ್ರಹ್ಮಚರ್ಯವೇ ಆ ಮಾರ್ಗವೇ ಎಂದು ನನ್ನ ನಂಬಿಕೆಯಾಗಿದೆ ಎಂದು ಹೇಳುತ್ತಾರೆ. ಆಗ ಶ್ರೀಕೃಷ್ಣನು ಗಂಭೀರವಾಗಿ, ಅಲ್ಲ ವೇದಮಿತ್ರ, ನನ್ನನ್ನು ಸೇರುವ ಅತಿ ಶಕ್ತಿಯುತವಾದ ಮಾರ್ಗ ಕರುಣೆ, ಸೇವೆ, ಪ್ರೀತಿ. ಪೂಜೆ ತುಂಬಾ ಮುಖ್ಯವಾದದ್ದು, ಆದರೆ ಅದರಿಂದ ಯಾವುದೇ ಮನುಷ್ಯನ ಜೀವನಕ್ಕೆ ಸಹಾಯವಾಗದೇ ಇದ್ದಾಗ ಅದು ಅಸಂಪೂರ್ಣ. ಅಳುತ್ತಿರುವವನನ್ನು ಎದೆಗೆ ಒಪ್ಪಿಕೊಳ್ಳುವವನು, ಹಸಿವಿನಿಂದ ಇರುವವನಿಗೆ ಅನ್ನವನ್ನು ನೀಡುವವನು, ಕತ್ತಲಲ್ಲಿ ದೀಪವನ್ನು ಬೆಳಗಿಸುವವನು ಅವನೇ ನಿಜವಾದ ಭಕ್ತನು ಎಂದು ಶ್ರೀಕೃಷ್ಣನು ಹೇಳುತ್ತಾರೆ. ಕನಸು ಮುಗಿದು ಹೋಗುತ್ತದೆ. ಆಗ ಮಹಾತ್ಮನಿಗೆ ಎಚ್ಚರವಾಗುತ್ತದೆ. ಆದರೆ ಅಂದಿನಿಂದ
ವೇದ ಮಿತ್ರನ ಜೀವನದಲ್ಲಿ ಒಂದು ರೀತಿಯ ಬದಲಾವಣೆ ಶುರುವಾಯಿತು. ಆತನು ಗಮನಿಸುತ್ತಾನೆ, ನಾನು ಪೂಜೆ ಮಾಡುವುದಕ್ಕೆ ಎಲ್ಲವೂ ಸಿದ್ಧವಾಗಿದೆ, ಆದ್ರೆ ದೇವಸ್ಥಾನದ ಹೊರಗಡೆ ಹಸುವಿನಿಂದ ಅಳುತ್ತಿರುವ ಮಕ್ಕಳು ಕುಳಿತುಕೊಂಡಿದ್ದಾರೆ. ಮಂತ್ರಗಳ ಉಚ್ಚಾರಣೆಯಲ್ಲಿ ಪೂರ್ತಿಯಾಗಿ ಮುಳುಗಿ ಹೋದನು. ಹಸುವಿನಿಂದ ಕಣ್ಣೀರು ಹಾಕುತ್ತಿರುವವರನ್ನ ನೋಡಲಾಗದೆ ಹೋದನು. ಆ ನಂತರ ಆ ದಿನವೇ ಆತನು ಒಂದು ನಿರ್ಧಾರ ಮಾಡಿಕೊಂಡನು. ಇನ್ನು ಮುಂದೆ ಪೂಜೆಯ ಜೊತೆ ಸೇವೆಯನ್ನು ಸಹ ಮಾಡುತ್ತೇನೆಂದು ದೇವಸ್ಥಾನದ ಆವರಣದಲ್ಲಿ ಅನ್ನ ಸಂತರ್ಪಣೆಯನ್ನ ಪ್ರಾರಂಭ ಮಾಡಿದನು. ರೋಗಿಗಳಿಗೋಸ್ಕರ ಔಷಧಾಲಯವನ್ನ ಏರ್ಪಾಡು ಮಾಡಿದನು. ಅನಾಥ ಮಕ್ಕಳಿಗೆ ವಿದ್ಯಾ ಬುದ್ಧಿಯನ್ನ ನೀಡುವುದಕ್ಕೆ ಪ್ರಾರಂಭ ಮಾಡಿದನು. ಒಂದು ಕಾಲದಲ್ಲಿ ಧ್ಯಾನದಲ್ಲಿ ಮುಳುಗಿ ಹೋಗುತ್ತಿದ್ದ ಆಚಾರ್ಯರು ಆದ್ರೆ ಈಗ ಒಬ್ಬೊಬ್ಬ ದುಃಖಿತನಿಗೂ ಕೂಡ ತಮ್ಮ ಕೈಯಾರೆ ಸಹಾಯ ಮಾಡುತ್ತಿರುವುದನ್ನ ಜನರು ಗಮನಿಸುತ್ತಾರೆ. ಆತನ ಪೂಜೆ ಈಗ ಜೀವಂತವಾಗಿ ನಡೆಯುತ್ತಿದೆ. ಸ್ವಲ್ಪ ದಿನಗಳ ನಂತರ ಮತ್ತೆ ಆತನು ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತಾರೆ. ಶ್ರೀಕೃಷ್ಣನು ಮತ್ತೆ ಅವರ ಮುಂದೆ ಪ್ರತ್ಯಕ್ಷರಾಗುತ್ತಾರೆ. ಈ ಸಾರಿ ಆತನ ಮುಖ ತುಂಬಾ ಸಂತೋಷದಿಂದ ಕಂಗೊಳಿಸುತ್ತಿದೆ. ವೇದ ಮಿತ್ರ, ಈಗ ನೀನು ಭಕ್ತಿಯ ರಹಸ್ಯವನ್ನು ತಿಳಿದುಕೊಂಡಿದ್ದೀಯಾ. ನಿನ್ನ ಪೂಜೆ ಬೇರೆಯವರ ಜೀವನದಲ್ಲಿ ಆಶ್ರಯವಾಗಿ ಬದಲಾದಾಗ ಆ ಪೂಜೆ ನನಗೆ ಅತ್ಯಂತ ಪ್ರಿಯವಾದದ್ದು ಎಂದು ಶ್ರೀಕೃಷ್ಣನು ಹೇಳಿದರು. ಸ್ನೇಹಿತರೆ, ಈ ಕತೆ ನಮ್ಮೆಲ್ಲರಿಗೂ ಒಂದು ರೀತಿಯ ನಿದರ್ಶನ. ಈಗ ನಮ್ಮಲ್ಲಿ ಎಷ್ಟು ಮಂದಿ ಪ್ರತಿದಿನ ಗಂಟೆಗಟ್ಟಲೆ ಪೂಜೆ ಮಾಡುತ್ತಿದ್ದೀರಾ? ರಾಮಾಯಣ, ಭಗವದ್ಗೀತೆ, ಭಾಗವತ ಗೀತೆಯನ್ನು ಓದುತ್ತಿದ್ದೇವೆ. ಆದ್ರೆ ಪಕ್ಕದ ಮನೆಯಲ್ಲಿ ಯಾರಾದರೂ ಹಸಿವಿನಿಂದ ಇದ್ದರೆ ನಾವು ಕಣ್ಣು ಮುಚ್ಚಿಕೊಳ್ಳುತ್ತೇವೆ. ಒಬ್ಬ ವಯಸ್ಸಾದ ವೃದ್ಧನು ಒಂಟಿತನದಿಂದ ಸತ್ತು ಹೋಗುತ್ತಿದ್ದರೆ ಇದು ನನ್ನ ಕೆಲಸವಲ್ಲ ಎಂದು ಅಂದುಕೊಳ್ಳುತ್ತೇವೆ. ಪೂಜೆ ಅಂದರೆ ಗಂಟೆಯನ್ನು ಬಾರಿಸುವುದು, ಅಗರಬತ್ತಿಯನ್ನು ಬೆಳಗಿಸುವುದು, ಮಂತ್ರವನ್ನು ಜಪಿಸುವುದು ಮಾತ್ರವೇನಾ? ಇದೇನಾ ನಿಜವಾದ ಸತ್ಯವಾದ ಭಕ್ತಿ? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಸ್ವಯಂ ಆಗಿ ಹೇಳಿದ್ದಾರೆ, ಪತ್ರಂ ಪುಷ್ಪಂ ಫಲಂ ತೋಯಂ. ಅಂದ್ರೆ ಅರ್ಥ, ಯಾರಾದರೂ ಪ್ರೀತಿಯಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು, ಸ್ವಲ್ಪ ನೀರನ್ನು ಸಮರ್ಪಿಸಿದರೆ ಸಾಕು, ನಾನು ಅದನ್ನು ಸ್ವೀಕರಿಸುತ್ತೇನೆ. ಇಲ್ಲಿ ಭಕ್ತಿ ಎಂಬ ಪದದ ಮೇಲೆ ದೃಷ್ಟಿ ಇಡಿ. ಅದು ಕೂಡ ಪ್ರೀತಿಯಿಂದ, ಶ್ರದ್ಧೆಯಿಂದ ಮತ್ತು ಕರುಣೆಯಿಂದ. ತುಂಬಾ ಮಂದಿ ಹೇಳುತ್ತಿರುತ್ತಾರೆ, ನಾನು ಪ್ರತಿದಿನವೂ ದೇವಸ್ಥಾನಕ್ಕೆ ಹೋಗುತ್ತೇನೆ, ಸಾಯಂಕಾಲ ಭಗವಂತನಿಗೆ ಆರತಿಯನ್ನು ಮಾಡುತ್ತೇನೆ, ಆದ್ರೂ ಕೂಡ ನನ್ನ ಜೀವನದಲ್ಲಿ ಸುಖವಿಲ್ಲವೆಂದು ಹೇಳುತ್ತಾರೆ. ಆದ್ರೆ ನೀವು ಎಂದಿಗಾದರೂ ಬೇರೆಯವರ ಕಣ್ಣೀರನ್ನು ಒರೆಸಿದ್ದೀರಾ? ಬೇರೆಯವರ ದುಃಖವನ್ನು ನೋಡಿ ನೀವು ನೋವನ್ನು ಅನುಭವಿಸಿದ್ದೀರಾ? ಎಂದಿಗಾದರೂ ಒಬ್ಬ ಬಡವನಿಗೆ ಫೋಟೋವನ್ನು ತೆಗೆಸಿಕೊಳ್ಳದೆ ಅನ್ನವನ್ನು ಹಾಕಿದ್ದೀರಾ? ಸಾಕ್ಷಾತ್ ಪೂಜೆ ಅಲ್ಲಿಂದಲೇ ಶುರುವಾಗುತ್ತದೆ. ಅಲ್ಲಿ ಮಾನವತ್ವ ಬದುಕಿದೆ. ಒಬ್ಬ ಬಡವನಿಗೆ ಸಹಾಯ ಮಾಡುವುದು, ಒಂದು ಅನಾಥ ಪ್ರಾಣಿಗೆ ಊಟವನ್ನು ಹಾಕುವುದು, ಒಬ್ಬ ವೃದ್ಧನಿಗೆ ಸಹಾಯ ಮಾಡುವುದು, ಇವೆಲ್ಲವೂ ಕೂಡ ಭಗವಂತನಿಗೆ ಮಾಡುವ ಸೇವೆ. ಏಕೆಂದರೆ ಭಗವಂತನು ದೇವಸ್ಥಾನದಲ್ಲಿ ಮಾತ್ರವಲ್ಲ, ಪ್ರತಿಯೊಂದು ಜೀವಿಯಲ್ಲೂ ನೆಲೆಸಿದ್ದಾನೆ. ಇನ್ನು ಕೆಲವರು ಹೇಳುವಂತೆ, ನಾನು ಇಷ್ಟು ದಿನಗಳು ಉಪವಾಸ ವ್ರತ ಮಾಡಿದೆ, ಇಷ್ಟು ಕಥೆಗಳನ್ನು ಕೇಳಿದೆ, ಆದ್ರೂ ಕೂಡ ನನ್ನ ದುಃಖಗಳು ಏಕೆ ಪರಿಹಾರವಾಗಲಿಲ್ಲ ಎಂದು ಕೇಳುತ್ತಾರೆ. ಇದಕ್ಕೆ ಉತ್ತರ ತುಂಬಾ ಸುಲಭ. ಭಕ್ತಿಯನ್ನ ಕರ್ಮದೊಂದಿಗೆ ಜೋಡಿಸಿ. ಕೇವಲ ಪೂಜೆಯನ್ನು ಮಾಡುವುದು ಮಾತ್ರವಲ್ಲ, ಸೇವೆಯನ್ನು ಸಹ ಮಾಡಿ. ಆಗ ಮಾತ್ರ ಅದು ಪರಿಪೂರ್ಣವಾಗುತ್ತದೆ. ಒಂದು ದೀಪಕ್ಕೆ ಬತ್ತಿ ಮತ್ತು ಎಣ್ಣೆ ಎರಡು ಬೇಕು. ಅದೇ ರೀತಿ ಪೂಜೆಗೆ ಭಕ್ತಿ ಮತ್ತು ಸೇವೆ ಎರಡು ಬೇಕು. ಇದರಲ್ಲಿ ಒಂದು ಇಲ್ಲದೆ ಹೋದರೂ ಬೆಳಕು ಅಸಂಪೂರ್ಣ. ಪ್ರಸ್ತುತ ಕಾಲದಲ್ಲಿ ತುಂಬಾ ಮಂದಿ ಪ್ರತಿದಿನ ಪೂಜೆ ಮಾಡುತ್ತಾರೆ, ಆದ್ರೆ ಕೋಪವನ್ನು ಬಿಡುವುದಿಲ್ಲ, ಲೋಭವನ್ನು ಬಿಡುವುದಿಲ್ಲ, ಅಹಂಕಾರವನ್ನು ತ್ಯಜಿಸುವುದಿಲ್ಲ. ಇಂತಹ ಒಂದು ಪೂಜೆ ಅವರನ್ನು ಭಗವಂತನ ಬಳಿಗೆ ಸೇರಿಸುತ್ತದಾ? ಇಲ್ಲ. ಏಕೆಂದರೆ ಪೂಜೆ ನಮ್ಮ ಸ್ವಭಾವದಲ್ಲಿ ಬದಲಾವಣೆ ತರದೆ ಹೋದರೆ ಅದು ಕೇವಲ ಒಂದು ಆಚಾರ ಮಾತ್ರ. ಶ್ರೀರಾಮನು ಶಬರಿಯ ಜೊತೆ ಹಣ್ಣುಗಳನ್ನು ತಿಂದನು, ಏಕೆಂದರೆ ಅದರಲ್ಲಿ ಪ್ರೀತಿ ಇದೆ. ಶ್ರೀಕೃಷ್ಣನು ಸುಧಾಮನ ಹೆಗಲ ಮೇಲಿದ್ದ ಚೀಲವನ್ನು ಸ್ವೀಕರಿಸಿದನು, ಏಕೆಂದರೆ ಅದರಲ್ಲಿ ಆತ್ಮೀಯತೆ ಇದೆ. ಭಗವಂತನಿಗೆ ನಿನ್ನ ವಜ್ರ ವೈಭೋಗ ಬೇಕಾಗಿಲ್ಲ, ನಿನ್ನ ಭಾವನೆಗಳು ಬೇಕು. ಆದ್ದರಿಂದ ಹೆಚ್ಚಾಗಿ ಪೂಜೆ ಮಾಡುವವರು ತಪ್ಪದೆ ಈ ಮಾತನ್ನು ಕೇಳಿ. ಪ್ರೀತಿ ಇಲ್ಲದ ಪೂಜೆ ಅಸಂಪೂರ್ಣ, ಕರುಣೆ ಇಲ್ಲದ ಪೂಜೆ ಅಸಂಪೂರ್ಣ. ಭಗವಂತನಿಗೆ ನಿಮ್ಮ ಶಬ್ದಕ್ಕಿಂತ ನೀವು ಮಾಡುವ ಕರ್ಮ ಹೆಚ್ಚು ಕೇಳಿಸುತ್ತದೆ. ನೀವು ಮಾಡುವ ಪೂಜೆಯಲ್ಲಿ ಎಷ್ಟು ಧರ್ಮವಿರುತ್ತದೋ, ನೀವು ಮಾಡುವ ಪ್ರತಿಯೊಂದು ಕೆಲಸಗಳು 100 ಪಟ್ಟು ಭಗವಂತನಿಗೆ ಮಾಡುವ ಪೂಜೆಗೆ ಸಮಾನ. ಫ್ರೆಂಡ್ಸ್, ನೆನಪಿಟ್ಟುಕೊಳ್ಳಿ, ನಿಮ್ಮ ಮರಣದ ನಂತರ ನಿಮ್ಮ ಆತ್ಮ ಯಮರಾಜನ ಬಳಿಗೆ ಹೋದಾಗ ನೀವು ಎಷ್ಟು ಮಂತ್ರಗಳನ್ನು ಜಪಿಸಿದ್ದೀರಾ, ನೀವು ಎಷ್ಟು ಉಪವಾಸ ಮಾಡಿದ್ದೀರಾ ಎಂದು ಕೇಳುವುದಿಲ್ಲ. ನೀವು ಎಷ್ಟು ಮಂದಿ ಅಳುತ್ತಿರುವುದನ್ನು ನೋಡಿ ಸಂತೋಷ ಪಟ್ಟಿದ್ದೀರಾ? ಎಷ್ಟು ಮಂದಿ ಮಕ್ಕಳು ಅಳುತ್ತಿರುವುದನ್ನು ನೋಡಿ ನೀವು ಮೌನವಾಗಿದ್ದೀರಾ? ಎಷ್ಟು ಮಂದಿ ಊಟವನ್ನ ಕಿತ್ತುಕೊಂಡಿದ್ದೀರಾ? ಎಷ್ಟು ಮಂದಿಯ ಕಣ್ಣೀರನ್ನು ಒರೆಸಿದ್ದೀರಾ ಎಂದು ಕೇಳುತ್ತಾರೆ. ಈ ಪ್ರಶ್ನೆಗೆ ಉತ್ತರವೇ
ನಿಮ್ಮ ಆತ್ಮಗತಿಯನ್ನು ನಿರ್ಧಾರ ಮಾಡುತ್ತದೆ. ಫ್ರೆಂಡ್ಸ್, ಈ ಕಥೆಯ ಮೂಲಕ ನಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳುತ್ತಾ ಧರ್ಮದೆಡೆಗೆ ನಡೆಯುವ ಪ್ರಯತ್ನ ಮಾಡೋಣ. ಜೈ ಶ್ರೀ ಕೃಷ್ಣ ವಾಸುದೇವ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.